ಈಗ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕುರ್ಚಿಗಾಗಿ ಹಗ್ಗ ಜಗ್ಗಾಟದಲ್ಲಿ ಬಹಳ ತೀವ್ರ ಸಮಸ್ಯೆ ಹೋಗಿದೆ. ಹೈಕಮಾಂಡ್ ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀವಿ. ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತೋಗಿದೆ. ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇದು ಒಂದ್ ಕಡೆ. ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಹಾಕೊಂಡಿದ್ದಾರೆ. ಯಾರು ಕೂಡ ಹಿಂದೆ ಸರಿಯಿಲ್ಲ ಅನ್ನೋ ಸಂದರ್ಭದಲ್ಲಿ ಇದೇ ತರ ನಡೆದ್ರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನ ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನ ಬಿಟ್ಟರು ಕೂಡ ಇಬ್ರು ನಾಯಕರು ಅದನ್ನ ಒಪ್ಕೊಳಕ್ ತಯಾರಿಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನ ತಯಾರು ಮಾಡುವಂತ ಸಾಧ್ಯತೆ ಇದೆ ಅಂತ ನನಗೆ ತಿಳಿದಿದೆ. ಇದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂತಹ ಒಂದು ಕುದುರೆಯು ಕೂಡ ರೇಸಿಗೆ ಬಂದ್ರೆ ಆಶ್ಚರ್ಯ ಇಲ್ಲ. ಯಾವ್ದು ಸರ್ ಅದು ಕುದುರೆ? ಯಾವ್ದು ಸರ್? ಇನ್ನ ಕೇಂದ್ರದಲ್ಲಿ ಚರ್ಚೆಗೆ ಬಂದಿತ್ತು. ಅಲ್ಲ, ಸೀರಿಯಸ್ ಆಗಿ ಹೇಳ್ತಾರೆ. ಹಂಗ ಎರಡು ಫೋಟೋದಾಗ 4-5 ಕಳ್ತಾವ್ ಕರೆ ಓಡೋದು. ಯಾವ ಫೋಟೋದಾಗಿರೋ ಓಡೋದಿಲ್ಲ. ಫೋಟೋದಾಗಿರೋ ಸರ್, ಈಗ ರಾಜಕೀಯ ವಿದ್ಯಮಾನಗಳನ್ನ ನೋಡ್ತಾ ಹೋದ್ರೆ ತಮ್ಗೆ ಏನಾದ್ರು ಮುಂದೆ ಈಗೇನೋ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಂತದ್ದು ಏನಾದ್ರು ಅನಿವಾರ್ಯತೆ ಬರುತ್ತೆ ಸರ್ ತಮ್ಮ ಪಕ್ಷಕ್ಕೆ? ಅದ್ ನೋಡ್ಬೇಕು. ಈಗ ಇನ್ನ 8ನೇ ತಾರೀಕುವರೆಗೂ ಇದೆ. ಇದೇ ತರ ಮುಂದುವರೆದ್ರೆ ಖಂಡಿತವಾಗೂ ಅವಿಶ್ವಾಸ ಮಂಡನೆ ಮಾಡುವಂತ ಒಂದು ಸಂದರ್ಭ ಬಂದ್ರು ಆಶ್ಚರ್ಯ. ಕುದುರೆ ವ್ಯಾಪಾರ ಮಾಡೋದು ಬಿಜೆಪಿ ಕೆಲಸ ಅಲ್ಲಿ ಕಾಂಗ್ರೆಸ್ನವರು ಯಾವಾಗಿಂದ ಪ್ರಾರಂಭ ಮಾಡಿದ್ದಾರೆ? 1969ರಿಂದಾನೇ ಪ್ರಾರಂಭ ಮಾಡಿದ್ದಾರೆ. ಅವಾಗಿನ್ನ ಜಾರಕಿಹೊಳಿ ಅವರಲ್ಲಿ ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಮಹಾರಾಷ್ಟ್ರದ ಶಾಸಕರನ್ನ ಇದೇ ಡಿ ಕೆ ಶಿವಕುಮಾರ್, ವಿಲಾಸರಾವ್ ದೇಶಮುಖ್ ಸರ್, ಈಗ ಮೆಕ್ಕೆಜೋಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬೊಟ್ಟು ಮಾಡಿದೆ. ಪ್ರಮುಖವಾಗಿ ಈಗ ಏನು ಎಥನಾಲ್ ಕೋಟಾವನ್ನ ಗುಜರಾತ್ ಆ ಭಾಗದಲ್ಲಿ ಹೆಚ್ಚಾಗಿ ಕೊಟ್ಟಿದೆ. ಕರ್ನಾಟಕ ಎಲ್ಲ ಯಾವ ಕೋಟಾನು ಇಲ್ಲಿ ಹೆಚ್ಚು ಕೊಟ್ಟಿಲ್ಲ. 20% ಏನಿದೆ ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಲೈಸೆನ್ಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಏನು ಕೋಟಾ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಅನ್ನೋದು ಸಮಸ್ಯೆ ಆಗಿದೆ. ಅದು ಒಂದು ಭಾಗ. ಸುಮ್ಮನೆ ಕೇಂದ್ರದ ಮೇಲೆ ಬಟ್ಟು ಮಾಡಿ ತೋರಿಸುವಂಥದ್ದು ತಮ್ಮ ಜವಾಬ್ದಾರಿನ ನಡೆಸಿಕೊಳ್ಳೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಉದಾಹರಣೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ 10 ಲಕ್ಷ ಮೆಟ್ರಿಕ್ ಟನ್ ತಗೊಳ್ರಿ ಅಂತ. ಯಾಕೆ ತಗೋಬಾರ್ದು? ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ? ಯಾಕೆ ಅದಕ್ಕೆ ಹಣ ಬಿಡುಗಡೆ ತಾವೇ ಆದೇಶ ಮಾಡಿ ಅದನ್ನ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೆಂಗೆ? ಹೀಗಾಗಿ ತಮ್ಮ ಜವಾಬ್ದಾರಿನ ನುಣುಚಿಕೊಳ್ಳುವಂತಹ ಪ್ರಯತ್ನ ಇವತ್ತು ಈ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ. ಈ ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಬಿಹಾರ ತಮ್ಮ ಪಕ್ಷ ಇರ್ತಕ್ಕಂಥ ಆಡಳಿತ ಇರ್ತಕ್ಕಂಥಲ್ಲಿ MSP ತೆಗ್ದಿಲ್ಲ, MSP ಇದು ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಇಡೀ ದೇಶಕ್ಕೆ MSP ಪ್ರಶ್ನೆ ಇಲ್ಲ. ಎದಕ್ಕೆ ನೀವು ಮಾಡೋ ಕೆಲಸ ಮಾಡಲಿಲ್ಲ. ನಾನು ಅವ್ರ ಜಾಗದಲ್ಲಿ ಇದ್ರೆ ಪ್ರಾರಂಭ ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.